ಭಾಗದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಬೆಂಗಳೂರಿನಿಂದ ಆಡಳಿತ ಯಂತ್ರವನ್ನೇ ಶಿಫ್ಟ್ ಮಾಡಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸ್ತಾ ಇದೆ. ಆದರೆ ಸರಿಯಾದಂಥ ಚರ್ಚೆಗಳಾಗ್ತಾ ಇಲ್ಲ ಅಂತಕ್ಕಂಥದ್ದು ಈ ಭಾಗದ ಹಿರಿಯ ಶಾಸಕರಲ್ಲಿರ್ತಕ್ಕಂತಹ ಅಸಮಾಧಾನ. ನಮ್ಮ ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ, ಹಿರಿಯ ಶಾಸಕರು. ಅವ್ರನ್ನೇ ಮಾತಾಡ್ಸೋಣ. ಸರ್, ಅಧಿವೇಶನ ಇದೆ ಮತ್ತು ಸಮಾಧಾನ ತಂದಿದೆಯಾ ತಮಗೆ? ಉನ್ನತ ಅಧಿಕಾರಿಗಳು ಅಂತೇಳಿ ಯಾವ ಕಚೇರಿಗಳು ಬೆಳಗಾವಿ ಇವತ್ತದಾವು? ಇಲ್ಲಿ ಕಬ್ಬು ಬೆಳೆಯುವಂಥ ಕಾರ್ಖಾನೆಗಳು ಸುಮಾರು ಒಂದು 58 ಕಾರ್ಖಾನೆ ಅದಾವು. ಕಮಿಷನರೇಟ್ ಆಫೀಸ್ ಐತಿ ಬೆಂಗಳೂರಿನಾಗ. ಅವರು ಒಮ್ಮೆ ಮುಖ್ಯ ಅತಿಥಿ ಬಂದಂಗೆ ಬರ್ತಾರೆ. ಇಲ್ಲಿ ಈ ಹೋಟೆಲ್ದಾಗ ಇರ್ತಾರೆ, 2 ದಿವಸ ಮಜಾ ಮಾಡ್ತಾರೆ, ನಾವು ಮಜಾ ಮಾಡ್ತೀವಿ, ಹೋಗಿಬಿಡ್ತೀವಿ. ಆದರೆ ಇಲ್ಲಿ ಬರುವಂಥ ಜನರಿಗೆ ಇವತ್ತು ಹೈಕೋರ್ಟ್ ಪೀಠ ಇದೆ. ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಕೃಷ್ಣ ಭಾಗ್ಯ ನಿಗಮದ ಕಚೇರಿಯಲ್ಲಿ ಇದೆ, ಬೆಂಗಳೂರಿನಾಗ ಐತಿ. ಅಲ್ಲಿ ಆಲ್ಮಟ್ಟೆ ಸುಮ್ಮ ಕಾಟಾಚಾರಕ್ಕೂ ವಾರಕ್ಕೂ 15 ದಿವಸಕ್ಕೊಮ್ಮೆ IAS ಆಫೀಸರ್ ಬಂದು ಕೊಟ್ಟಿರ್ತಾರೆ. ಅವ್ರನ್ನ ಭೇಟಿ ಆಗಬೇಕಾದ್ರೆ ಮತ್ತೆ ಅಲ್ಲೇ ಹೋಗ್ಬೇಕು. KBJNL ಆಫೀಸ್ ಏನದು SRM ವಿಶ್ವೇಶ್ವರಯ್ಯ ಇದು ಐತಲ್ಲ ಟವರ್, ಅಲ್ಲಿ ಇದ್ರ ಮಗ್ಗಲ ಅಲ್ಲಿ ಹೋಗ್ಬೇಕು. ಈಗಲೇ ಉತ್ತರ ಕರ್ನಾಟಕದಲ್ಲಿರುವಂಥ ಕನಿಷ್ಠ ಪ್ರಿನ್ಸಿಪಲ್ ಸೆಕ್ರೆಟರಿ ತೀವ್ರ ಇದ್ದೇ ಇರ್ತಾರೆ. ಒಂದು ಸೆಕ್ರೆಟ್ರಿ ಲೆವೆಲ್ದವ್ರು ಇಲ್ಲಿ ಮಾಡಬೇಕು. ಈಗ 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ಸುವರ್ಣಸೌಧ ಕಟ್ಟಿರಿ. ಇದು 8 ದಿವಸ ನಾವು ಇರೋದು 10 ದಿವಸ, 355 ದಿವಸದ ಕೆಲಸನು. ಈಗ ಬರೋಣನೇ ಗಾರ್ಡನ್ದಾಗ ಕೆತ್ಕೋತ ಕೂತೀರಿ. ಈಗ ಇವತ್ತೇನೋ ಲೈಟ ಪೈಟತ್ತೇನೋ ಕಳ್ಸ್ಯಾರ. ಇವತ್ತು ನೀವು ಅದನ್ನು ಸುವರ್ಣಸೌಧ ಉಪಯೋಗ ಆಗ್ಬೇಕಾ? ಇವತ್ತು ಕೋಟ್ಯಾಂತರ ರೂಪಾಯಿ ಇಂಥ 5 ಸ್ಟಾರ್ ಹೋಟೆಲ್ನಾಗ ಇವತ್ತು ಬಿಲ್ ಕೊಡ್ತೀರಿ. ಅಲ್ಲೊಂದು ಶಾಸಕರ ಭವನ ಮಾಡಿ ಯಾವ ರೀತಿ ನಾಗ್ಪುರದಲ್ಲಿ, ಮುಂಬೈದಲ್ಲಿ, ನಾಗ್ಪುರದಲ್ಲಿ 40 ದಿವಸ ಸದನ ನಡೆಸ್ತಾರೆ. ಅರ್ಧ ಕಚೇರಿಗಳು ನಾಗ್ಪುರದಲ್ಲಿ ಅದಾವೆ. ಅಲ್ಲಿ ಸೆಕ್ರೆಟ್ರಿಯೇಟ್ ಐತಿ, ಶಾಸಕರ ಭವನ ಐತಿ. ಅಧಿಕಾರಿಗಳು ಇಲ್ಲಿದ್ದರೆ ಜನರಿಗೆ ಸಮೀಪ ಬಂದು ಕೆಲಸ ಮಾಡ್ಲಿಕ್ಕಾಗ್ತದೆ. ನೀವು ಹಳ್ಳಿ ಮಿಳ್ಳಿ ಬೆಂಗಳೂರಿಗೆ ಹೋಗೋದಾದ್ರೆ ಬೆಂಗಳೂರಿನವ್ರು ಏನತ್ತಾರೆ, ಬೆಂಗಳೂರು ನಡೆದಿದ್ದು ಯಾರಿಂದ? ಉತ್ತರ ಕರ್ನಾಟಕದ ಸಾಫ್ಟ್ವೇರ್ ಇಂಜಿನಿಯರು ನಮ್ಮ ಜನ ಹೋಗ್ತಾರೆ. ಹೋಟೆಲ್ಗಳು ಎಲ್ಲ ನಡೆದು ನಮ್ಮ ಉತ್ತರ ಕರ್ನಾಟಕ ಜನರಿಂದ. ಈ ಬೆಳಗಾವಿನ ಸಮೃದ್ಧಿ ಮಾಡಿಬಿಟ್ರೆ ನಮ್ಮ ಜನ ಇಲ್ಲೇ ಬೆಳಗಾವಿಗೆ ಬರ್ತಾರೆ. ಅದನ್ನು ಇವ್ರು ಎಲ್ಲರೂ ಕೂಡಿ ಮಾಡಲಾಗ್ಯಾರ. ಇದು ಎಲ್ಲ ಇಲಾಖೆಯೊಳಗೆ ಈ ಹಣೆ ಬರ ಇದೇ ಇದೆ. ಯಾರೂ ಈ ಕಡೆ ಬರ್ಲಾಗ್ತಾರಿಲ್ಲ, ಎಲ್ಲರೂ ಬೆಂಗಳೂರು ಬರ್ತಾರೆ. ಅದು ದೊಡ್ಡ ಸಮಸ್ಯೆ. ಇವತ್ತು ಸ್ಪೀಕರ್ಗೆ ನಾವು ನೀನು ಹೇಳಿದ್ದೀವಿ, ಇವತ್ತು ನನಗೆ ಟೈಮ್ ಕೊಡ್ತಾರೆ. ಇವತ್ತು ಎಲ್ಲರೂ ಉತ್ತರ ಕರ್ನಾಟಕ ಶಾಸಕರೇ ಮಾತಾಡೋಕ್ಕೆ ಬಿಡ್ಬೇಕಂತ ಹೇಳಿದ್ದೀವಿ. ಅವ್ರು ಒಪ್ಕೊಂಡಾರ. ನಾ ಇವತ್ತು ಮಾತಾಡ್ತೀನಿ, ಅದಕ್ಕೆ ನಾನು ಹೋಗ್ತಾಯಿದ್ದೀನಿ. ಸರ್, ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಆಗ್ತಾಯಿಲ್ಲ ಅಂತ ಬರ್ತಾರೆ ಹೋಗ್ತಾರೆ, 15-20 ಕೋಟಿ ಖರ್ಚು ಮಾಡ್ತಾರೆ ಪ್ರತಿ ಬಾರಿನೂ. ಆದರೆ ಸಮಸ್ಯೆಗಳು ಎಲ್ಲಿ ವಿಫಲ ಆಗ್ತದೆ? ವಿರೋಧ ಪಕ್ಷವಾಗಿ ಸರ್ಕಾರವನ್ನು ಕಿವಿ ಹಿಂಡಿ ಆಗಲೇಬೇಕು ಒಂದು ಹಠಕ್ಕೆ ಬಿದ್ದು ಮಾಡಿಕೊಡುವಂತಹ ಪ್ರಯತ್ನಗಳು ವಿರೋಧ ಪಕ್ಷದಿಂದ ಕೂಡ ಆಗ್ತಾಯಿಲ್ಲ ಅಂತಕ್ಕಂಥ ಆರೋಪ ಏನು ಹೇಳ್ತೀರಿ? ಮೊದಲು ಇಲ್ಲಿ ಶಾಸಕರದ ದೊಡ್ಡ ತಪ್ಪಾಯಿತು ಉತ್ತರ ಕರ್ನಾಟಕದ. ಇವ್ರ ಬಳಿ ತಾಕತ್ತು ದಮ್ಮದಿಂದ ಮಾತಾಡೋದಿಲ್ಲ. ಯಾಕೆ ಸರ್ಕಾರ ಮರ್ಜಿಗೆ ಒಳಗಾಗಿದ್ದಾರೆ? ಯಾಕೆ ಅಂಥದ್ದೇನು? ಇವ್ರಿಗೆ ಬರೀ ಕನಸು ಏನು ಕಾಣ್ತಾರೆ, ಮಂತ್ರಿ ಆಗಬೇಕು ಅನ್ನೋದು. ಇದು ದುರಂತ ನಮ್ಮ ಉತ್ತರ ಕನ್ನಡ. ಮಂತ್ರಿ ಯಾರು ಮಾಡ್ಲಿಕ್ಕಂದ್ರೆ ಈಗ ನಾನು ಮಾಡಲಿಲ್ಲ, ಯಡಿಯೂರಪ್ಪ ಬೊಮ್ಮಾಯಿನೂ ಮಾಡಲಿಲ್ಲ. ಎಂದು ಆ ಬೊಮ್ಮಾಯಿ ಬಳಿ ಹೋದಾಗ ನಾನು ಒಳಗಿನ ರೂಮ್ನಾಗ ಕರೆದು ಹೇಳ್ತಿದ್ದ, ಅಮಿತ್ ಶಾ ಅವ್ರು ನಿಮ್ಗೆ ಕ್ಲಿಯರ್ ಮಾಡ್ಯಾರ, ನಾನು ಮಾಡ್ತೀನಿ. ಈ ಬೋಗಸ್ ಮಾತು ಬೇಡ, ಇಲ್ಲ ರೊಕ್ಕ ಕೊತ್ತಾಗ್ತದೆ. ಈ ಬಿಜಾಪುರ ಇಡೀ ದೇಶನಾಗ 3ನೇ ನಂಬರ್ ಒಳ್ಳೆಯ ನಗರ ಮಾಡೀನಿ. ಈ ಮಂತ್ರಿಗಿರಿಗೆ ಬ್ಯಾನ್ ಹತ್ತಬಾರ್ದು. MLAಗಳು ಜನರಿಗೆ ಏನೇನು ನ್ಯಾಯ ಸಿಗಬೇಕು ಅದು ಸಿಗಬೇಕು. ಇವತ್ತು ನಾವು ಮಾತಾಡಕತ್ತೀವಲ್ಲ, ಇದು ಯಡಿಯೂರಪ್ಪನೇ ಬಜೆಟ್ನಾಗ ಇಷ್ಟು ಕತ್ತಿ ಹೇಳ್ತಾರೆ ಉತ್ತರ ಕರ್ನಾಟಕ ನೀರಾವರಿ ಅಂತೇಳಿ. ನಾನು ಚರಂತಿ ಮಠ ಅಭಯ್ ಪಾಟೀಲ್ರು ಯಡಿಯೂರಪ್ಪ ಮಂಡನೆ ಮಾಡಿದಂಥ ಬಜೆಟ್ನಾಗ 10 ರೂಪಾಯಿ ಇಟ್ಟಿರಲಿಲ್ಲ ಕೃಷ್ಣಾಗೆ. ಭಾಷಣ ಕೇಳಿರಿ ಯಡಿಯೂರಪ್ಪನ ಹಿಂದಿನ ರೆಕಾರ್ಡ್ ತೆಗಿರಿ, 25,000 ಕೊಡ್ತೀನಿ. ಮುಖ್ಯ ಆದ ನಂತರ ತಕ್ಷಣ 25,000 ತಾಯಿಯ ಮಣ್ಣೆ ರಕ್ತದಿಂದ ಬರೆದು ಕೊಡ್ತೀನಿ, ಇದರದಿಂದ ಬರೆದು ಕೊಡ್ತೀನಿ ಅಂತ ಬರೀ ಭಾಷಣ. ಎಲ್ಲ ಪಾರ್ಟಿಯವ್ರು ಅವರೇ ಅದಾರ. ಮುಖ್ಯಮಂತ್ರಿ ಅದು ಜಗದೀಶ್ ಶೆಟ್ಟರ್ ಏನು ಮಾಡಿದ್ರು, ಬೊಮ್ಮಾಯಿ ಏನು ಮಾಡಿದ್ರು, ಯಡಿಯೂರಪ್ಪ ಏನು ಮಾಡಿದ್ರು, ಇವತ್ತು ಭಾಷಣ ಮಾಡಿದ್ದಾರೆ. ನಮ್ಮ ಬಿಜಾಪುರ ವಿಮಾನ ನಿಲ್ದಾಣಕ್ಕೆ ಶಿವಮೊಗ್ಗಕ್ಕೆ 450 ಕೋಟಿ ರೂಪಾಯಿ. ಬಿಜಾಪುರ ನಿಲ್ದಾಣಕ್ಕೆ ಒಂದು ಸಣ್ಣದೊಂದು ವಿಮಾನ ಹಿಂಗೆ ಹಾರಾಡ್ಕೊಟ್ಟು ಬಂದು ಆ ಫೈಬರ್ ಸಿಗ್ತಾವ್ರಿ. ಈಗ ವಿಮಾನ ನಿಲ್ದಾಣ ಅದೊಂದು ಡಬ್ಬಿ ಇಟ್ಟು ಮುಂದೊಂದು ಸಣ್ಣದೊಂದು ವಿಮಾನ ಅದು ನೋಡಿ ಆ ಕಡೆ ಅಳಿಗಾಡಿ ಆ ಕಡೆ ಹೋಗ್ತೈತೋ ಗೊತ್ತಿಲ್ಲ, ಗೋಳುಮಠ ಕಡೆ ಹೋಗ್ತೈತೋ ಗೊತ್ತಿಲ್ಲ, ಹುಬ್ಳಿ ಬುರ್ಜ್ ಕಡೆ ಹೋಗ್ತದೆ. ಅದನ್ನು ಮಾಡಬೇಕಂತ ಮಾಡಿದ್ದು ಯಡಿಯೂರಪ್ಪ. ವಿಧಾನಸಭಾದಾಗೆ ಯಡಿಯೂರಪ್ಪಗೆ ನನಗೆ ಜಗಳ ಆಯಿತು. ನಾಟಕ ಹಚ್ಚೇನ ಅಂದೆ ನಾ. ಶಿವಮೊಗ್ಗಕ್ಕೆ ಬೆಣ್ಣೆ, ಬಿಜಾಪುರಕ್ಕೆ ಸುಣ್ಣ, ಇದು ನಡೆದಲ್ಲಿ ನೀ ಮುಖ್ಯಮಂತ್ರಿ ಆಗಿದ್ದೆ ನಮ್ಮ ಉತ್ತರ ಕರ್ನಾಟಕ MLAಗಳ ಮೇಲೆ. ಅವಾಗಿಂದಾವೇ 450. ಇವತ್ತು ನಾವು ಬಿಜಾಪುರ ನೈಟ್ ಲ್ಯಾಂಡಿಂಗ್ ಮಾಡ್ಲಕತ್ತೀವಿ. ಸೋಮಣ್ಣ ಬಂದರು, ಪಾಪ ಎಲ್ಲ ಸೋಮಣ್ಣ 200 ಕೋಟಿ ಕೊಟ್ಟರು. ಇವತ್ತು ಬಿಜಾಪುರ ವಿಮಾನದಿಂದ 90% BJP ಸರ್ಕಾರ ಇದ್ದಾಗೆ ಆಗಿದ್ದು, ಅದು ನಮ್ಮ ಪ್ರಯತ್ನದಿಂದ. ಈಗ ನಮ್ಮ MP ಪಾಲ್ ಹೇಳ್ತಾರೆ, ನಾನು ಉದ್ಘಾಟನೆ, ನೀವು ಯಾರು ಉದ್ಘಾಟನೆ ಮಾಡಿರಿ,
ಮಾಡಿದವ್ರು ನಾವೇ. ವಿರೋಧ ಪಕ್ಷದ ನಾಯಕರು ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷರು ಇಬ್ಬರ ಕಾರ್ಯವೈಖರಿ ಈ ಅಧಿವೇಶನದಲ್ಲಿ ಈ ಭಾಗದ ಸಮಸ್ಯೆಗಳನ್ನು ಕಂಡುಕೊಳ್ಳೋದ್ರಲ್ಲಿ ನಿಮಗೆ ತೃಪ್ತಿ ತಂದಿದೆಯಾ? ನೋಡಿದ್ರಲ್ಲ ನಿನ್ನೆ ನೀವು ರಾಜ್ಯಾಧ್ಯಕ್ಷರ ಭಾಷಣ, ಅದ್ರಾಗ ಏನು ದಮ್ಮ ತಾಕತ್ತು ಏನಾರು ಇತ್ತ? ಏನಾರು ಸ್ವಲ್ಪ ಮಾತಾಡ್ಬಿಟ್ರೆ ನಿನ್ನ ಫೈಲ್ ಇದೆ ಗೊತ್ತಾ ವಿಜೇಂದ್ರ ತಾನು ಡಿ ಕೆ ಶಿವಕುಮಾರ್ ಇಲ್ಲ ಸಾರ್ ಹಾಗೆಲ್ಲ ವ್ಯವಸ್ಥೆ ಬಗ್ಗೆ ಮಾತಾಡೋದು ಇವ ಆತಲ್ಲ. ಇದು ಏನೂ ಇಲ್ಲ, ನಾಟಕ ಕಂಪನಿ ಅಡ್ಜಸ್ಟ್ಮೆಂಟು. ನಮ್ಮ ಮೊನ್ನೆನೇ ಹೇಳಿಲ್ಲ ಇದು ಅಡ್ಜಸ್ಟ್ಮೆಂಟ್ ಕಂಪನಿ ಐತೆಲ್ಲ. ನಾನೇ ನಿಜವಾದ ವಿರೋಧ ಪಕ್ಷ ನಾಯಕ ಅಂತ ಹೇಳಿಲ್ಲ. ಅದಕ್ಕೆ ಸ್ಪೀಕರ್ಗೆ ಹೇಳಿದೆ, ಡೆಪ್ಯೂಟಿ ಸ್ಪೀಕರ್ ಮಗಲಿ ನನಗೂ ಒಂದು ಕುರ್ಚಿ ಹಾಕಿ ಕೊಡ್ರತ್ತೆ. ಸಮಸ್ಯೆಗಳಿಗೆ ಪರಿಹಾರನೇ ಕಾಯ್ಗಾರ ಗುರ್ತೈತೆ ಅಂದ್ರೆ ನಾನು ಈ ವಿಜೇಂದ್ರ ಯಡಿಯೂರಪ್ಪ ಯತ್ನಾಳ್ ಏನಾರು ವಿರೋಧ ಪಕ್ಷ ನಾಯಕ ಅದ ನನ್ನ ಮಗ ಸತ್ತು ಹೋಗ್ತಾನೆ ಮಣ್ಣಾಗ ಬೀಳ್ತಾನಂತ ಆಗಿ ನಾನು ಹೊರಗೆ ಹಾಕಿ ಮಜಾ ಮಾಡ್ಕೊತ ಕೂತಾರೆ ಇಷ್ಟೇ. ಈಗ ನೋಡಿದ್ರಲ್ಲ ಎಷ್ಟು ರೈತರು ಕೂಡಿಸಿದ್ರು ಮೊನ್ನೆ, ಎಷ್ಟು ಕೂಡಿಸಿದ್ರು ಹೇಳ್ರಿ ನೀವು ಮಾಧ್ಯಮದವರು. ಸುಮ್ಮ ಯಾವುದೋ ಹಿಂದಿನ ಕ್ಲಿಪ್ ತಂದು ವಿಜೇಂದ್ರಗೆ ಹಾಕಿ ಭಾರೀ ಜನಸ್ತೋಮ ವಿಜೇಂದ್ರ ಪರವಾಗಿ ಮುಖ್ಯಮಂತ್ರಿ ಆಗಲು ಇಡೀ ಕೆ ಹಾಕಿದ್ರು ಹೊಡಿತೀರಿ ಹೊಡ್ಕೊತ್ಕೊಂಡ್ರಿ. ನಾನೇ ನೋಡು 10,000 ರೂಪಾಯಿ ಪೊಲೀಸ್ ರೊಕ್ಕ ತಿಂದ್ರೆ ಕರ್ನಾಟಕ ಉತ್ತರ ಕನ್ನಡ ಅಭಿವೃದ್ಧಿ ಹೆಂಗೆ ಆಗ್ತದೆ? ನಿಮಗೊಂದು ಇತಿಮಿತಿ ಇರಬೇಕು. ಮುಖ್ಯಮಂತ್ರಿಗಳು ಆದವ್ರಿಗೆ ಅಲ್ಲಿ ಒಂದು ಕಲ್ಪನೆ ಇರಬೇಕು, ಅವನು ವಿಷನ್ ಇರಬೇಕು. ಬೀದರ್ನಿಂದ ಚಾಮರಾಜನಗರವರೆಗೆ, ಕೋಲಾರನಿಂದ ಕೊಡಗಿನ ವಿರಾಜಪೇಟೆವರೆಗೆ ನಾನು ಮುಖ್ಯಮಂತ್ರಿ ತಿಳ್ಕೊಬೇಕು. ಇವು ಮುಖ್ಯಮಂತ್ರಿ ಆಗ್ತಾವೆ, ತಮ್ಮ ವಿಧಾನಸಭಾ ಅಭಿವೃದ್ಧಿ ಮಾಡೋದ್ರಾಗೆ ಹೋಗ್ತಾರೆ. ಪುಣ್ಯಾತ್ಮ ಶಿಕಾರಿಪುರ ಜಿಲ್ಲಾ ಕೇಂದ್ರ ಮಾಡೋದ ಅದು ಇನ್ನೊಂದು ಸ್ವಲ್ಪ ಸೈಡ್ ಬಿಟ್ಟಿದ್ರೆ ಬೆಂಗಳೂರು ರಾಜಧಾನಿ ಶಿಕಾರಿಪುರ ಅಂದರೆ ಈ ಮೀನ್ ಮೈಂಡೆಡ್ಡು ಈ ದೇಶದ ದುರಂತ ಅಂದ್ರೆ. ನಾನು ರೈಲ್ವೆ ಮಂತ್ರಿ ಇದ್ದೆ, ಅಲ್ಲೂ ನಿತೀಶ್ ಕುಮಾರ್ ಹಿಂಗೆ ಪ್ರತಿಯೊಂದು ಹಣ ಒಯ್ದು ಬಿಹಾರಕ್ಕೆ ಹಾಕೋದು. ಮಮತಾ ಬ್ಯಾನರ್ಜಿ ರೈಲ್ವೆ ಮಂತ್ರಿದು ಆಕೆ ಏನೂ ಕೆಲಸ ಇಲ್ಲ, ಬರೀ ಒಯ್ದು ಪಶ್ಚಿಮ ಬಂಗಾಳಕ್ಕೆ ಹಾಕೋದು. ಏನಾರು ಕೆಲಸ ಕರ್ನಾಟಕ ಚಲೋ ಮಾಡಿದಂತ ಜಾರ್ಜ್ ಫರ್ನಾಂಡಿಸ್. ಈ ಕೊಂಕಣ್ ರೈಲ್ವೆ ಏನಾಯ್ತಲ್ಲ ಪಾಪ ಜಾರ್ಜ್ ಫರ್ನಾಂಡಿಸ್ ಒಬ್ಬ ನಮ್ಮ ದೇಶದಲ್ಲಿ ಒಬ್ಬ ಒಳ್ಳೆಯ ಒಂದು ವಾಜಪೇಯಿ ಕಾಲದಲ್ಲಿ ನಾನು ನೋಡಿದ್ದು ಜಾರ್ಜ್ ಫರ್ನಾಂಡಿಸ್ರನ್ನ. ಬಹುಶಃ ಭಾರತ ಸರ್ಕಾರದಲ್ಲಿ ಗೇಟ್ ಇಲ್ಲಾರ ಮನೆ ಯಾರ್ದಾದ್ರು ಈ ದೇಶನಾಗಿದ್ದರೆ ಬೇಕಾದ ಅವ್ರ ಬೆಡ್ರೂಮಿಗೆ ಹೋಗುವಂಥ ಅವಕಾಶ ಕೊಟ್ಟವ್ರು ಈ ದೇಶನಾಗ ಇಬ್ಬರು, ಒಂದು ಜಾರ್ಜ್ ಫರ್ನಾಂಡಿಸು, ಒಂದು ನಿತಿನ್ ಗಡ್ಕರಿ. ಇವತ್ತು ನಿತಿನ್ ಗಡ್ಕರಿ ಅವ್ರ ಮನೆಗೆ ಹೋದ್ರೆ ನಿಮ್ಗೆ ಸೀದಾ ಅವನು ಚೇಂಬರ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಉಳ್ಕಿದವ್ರು ಅಪಾಯಿಂಟ್ಮೆಂಟೇ ಸಿಗೋದಿಲ್ಲ ಕೇಂದ್ರದಾಗ. ಇಂಥ ಒಳ್ಳೆಯವ್ರು ಅದಾರ ಆದ್ರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡೋದಿಲ್ಲ. ಪಾಪ ಜಾರ್ಜ್ ಫರ್ನಾಂಡಿಸ್ ಎಷ್ಟು ಒಳ್ಳೆಯ ಮನುಷ್ಯ. ಡಿಫೆನ್ಸ್ ಮಿನಿಸ್ಟ್ರ್ ಇದ್ದರು, ನಾವು ಹೋಗಿದ್ದೆ ಒಂದು ರೈಲ್ವೆ ಪ್ರಾಜೆಕ್ಟ್. ನಿತೀಶ್ ಕುಮಾರ್ ರೈಲ್ವೆ ಮಂತ್ರಿ ಇದ್ದರು, ನಾನೇನೋ ಮಂತ್ರಿ ಆಗಿದ್ದಿಲ್ಲ. ಅವ್ರ ನಾಯಿ ಅವ್ರ ಮಗಳು ಕೂತಿತ್ತು, ಜಾರ್ಜ್ ಫರ್ನಾಂಡಿಸು ಬುಕ್ಕ ಓದ್ಕೋತ ಕೂತಿದ್ರು. ನಾ ಬಿಜಾಪುರದ ಹೇಳಿದೆ, ಅವ್ರಿಗೆ ಪೂರ್ತಿ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರು. ಅಂಥ ವ್ಯಕ್ತಿ ಮೇಲೆ ಅಂಥ ಪ್ರಾಮಾಣಿಕ ಇದ್ದು ಒಬ್ಬ ಡಿಫೆನ್ಸ್ ಮಿನಿಸ್ಟ್ರ್ ಮ್ಯಾಗ ಆ ಸೈನಿಕರ ಶವಪೇಟೆ ಒಳಗೆ ಕಮಿಷನ್ ತಿಂದಾರ ಅಂತ ಹೇಳಿದ್ರಲ್ಲ, ಇದಕ್ಕಿಂತ ಆರೋಪ ಮಾಡೋ ಅಂತ ಈ ದೇಶನಾಗ ಒಳ್ಳೆಯವ್ರ ಕಾಲಿಲ್ಲ. ಇವತ್ತು ನಿತಿನ್ ಗಡ್ಕರಿ ಫ್ರೀ ಹ್ಯಾಂಡ್ ಕೊಡ್ರಿ ನೋಡೋಣ. ಈ ದೇಶದಲ್ಲಿ ಒಂದು ಹೊಸ ಇಷ್ಟೆಲ್ಲ ರೋಡ್ಸ್ ಆಗ್ಯಾವಲ್ಲ ಇಲ್ಲಿ ದೇಶನಾಗ. ವಾಜಪೇಯಿ ಅವ್ರು ಹಿಡಿದ್ರು ಇಲ್ಲಿ ತನಕ ಏನು ರೋಡ್ ಆಗ್ಯಾವಲ್ಲ. ವಾಜಪೇಯಿ ಅವ್ರ ಕಾಲದಾಗ ನಿತಿನ್ ಗಡ್ಕರಿ ಅವರು ಮಹಾರಾಷ್ಟ್ರದ PWD ಮಿನಿಸ್ಟ್ರ್ ಇದ್ದರು. ಅವಾಗ ಅವ್ರು ಮುಖ್ಯಮಂತ್ರಿ ಸಡಕ್ ಯೋಜನಾ ತೊಗೊಂಡು ಬಂದಿದ್ರು. ಅದೇ ಮಾಡಲನ್ನು ವಾಜಪೇಯಿ ಅವರು ಪ್ರಧಾನಮಂತ್ರಿ ಸಡಕ್ ಯೋಜನಾ ತಂದರು. ಈ 4 ಲೈನ್ ಗೋಲ್ಡನ್ ಕ್ವಾರ್ಟರ್ ಲೈನ್ ಇವೆಲ್ಲ ಆಗ್ಯಾವಲ್ಲ ನಮ್ಮ ಈ ಕೋಲ್ಹಾಪುರ ನಾವು ನೋಡ್ತೀವಲ್ಲ, ಇವೆಲ್ಲ ವಾಜಪೇಯಿ ಕಾಲದಲ್ಲಿ ಗಡ್ಕರಿಯವರ ಕನಸಿನ ರಸ್ತೆಗಳು. ಆದ್ರೆ ಏನು ಮಾಡೋದು, ದುರಂತ ಅಂಥವ್ರಿಗೆಲ್ಲ ಇಂಥ ಭ್ರಷ್ಟರೇ ಆಗ್ತಾರೆ, ತಮ್ಮ ಮನೆ ತುಂಬ್ಕೋತಾರೆ. ದುಬೈದಾಗ ಮಸ್ಕತ್ನಾಗ ಅಲ್ಲೆಲ್ಲ ರೆಸಾರ್ಟ್ರು ಹಡಗ ಮಾಡ್ತಾರೆ. ಇಲ್ಲಿ ಬಂದು ನಾ ರೈತನ ಮಗ, ನಾ ಅಂಥ ಮಗ, ಒಂದು 10 ಸಕ್ಕರೆ ಕಾರ್ಖಾನೆ ಕಟ್ಬೋದಾಗಿತ್ತಲ್ಲ. ಈಗ 3,500 ಕೋಟಿ ಇದು 3,500 ರೂಪಾಯಿ ಟನ್ ಕೊಡ್ಬೇಕಂತ ಭಾಷಣ ಹೊಡಿತಾನೆ ವಿಜೇಂದ್ರ. ಒಂದು 10 ಸಕ್ಕರೆ ಕಾರ್ಖಾನೆ ಕಟ್ಟಿದ್ರು ಗುರ್ತಾಗ್ತಿತ್ತು. ಈ ಭಾಷಣ ಮಾಡ್ಲಿಕ್ಕೇನ್ರಿ ಯಾರೋ ಸ್ಟೇಜ್ನಾಗ ಹೋಗಿ ನಾನು ಅನ್ಬೋದು 4,000 ಕೊಡ್ರಪ್ಪ ಅಂತೇಳಿ. ಕಾರ್ಖಾನೆ ಉಳಿಬೇಕು, ರೈತ ಉಳಿಬೇಕು. ಕಾರ್ಖಾನೆಯನ್ನು ಉಳಿಲಿಕ್ಕಂದ್ರೆ ರೈತ ಕಬ್ಬು ಎಲ್ಲಿ ಹಾಕೋಣ, ಅದು ಏನು ಹೇಳಿದ್ರೆ ರೈತ ವಿರೋಧಿ ಆಗ್ತೈತಿ. ಈ ರಾತ್ರಿ ಹೋಗಿ ಮಕ್ಕೊಂಡು ಒಂದು ಶಾಲು ಹಾಕ್ಕೊಂಡ್ರೆ ರೈತ ನಾಯಕ ಆಗ. ಇದು ಜನರಲ್ಲೂ ಬದಲಾವಣೆ ಆಗಬೇಕು. ರಾಜಕಾರಣಿಗಳು ಏನು ನಾಟಕ ಮಾಡ್ತಾರಲ್ಲ, ಈಗ ನಾವು CM ಆದಂದು ನಾ ಮೊದಲು ಪ್ರತಿಜ್ಞೆ ಮಾಡ್ತೀನಿ, ₹1 ತಿನ್ನೋದಿಲ್ಲಪ್ಪ. ವರ್ಗಾವಣೆ ಅಂತೂ ₹1 ಮುಟ್ಟೋದಿಲ್ಲ. ನಾ ಬಿಜಾಪುರನಾಗ ಯಾವುದು ಟ್ರಾನ್ಸ್ಫರ್ ನನ್ನ ಸರ್ಕಾರ ಇದ್ದಾಗ ಯಾವ ಆಫೀಸರ್ ಕಡೆಯಿಂದ ಒಂದು ರೊಕ್ಕ ತಿನ್ನೋದಿಲ್ಲ. ನಾ ಫೋನ್ ಮಾಡ್ತೀನಿ, ಅದು ಕೆಲಸ ಆಗ್ತದೆ. ಅಷ್ಟು ಗೌರವ ಕೊಡ್ತಾರೆ ಅಧಿಕಾರಿ. ನೀವು 1 ಕೋಟಿ 2 ಕೋಟಿ ರೊಕ್ಕ ತಿಂದು ಅವ್ರನ್ನ ವರ್ಗಾವಣೆ ಮಾಡ್ತೀರಿ. ಅವ್ರು ಹೆಂಗೆ ಪ್ರಾಮಾಣಿಕರು ಇರ್ತಾರೆ. ಒಬ್ಬ PSI ಆಗಬೇಕಾದ್ರೆ
ಎಷ್ಟು ಕೊಡಬೇಕು? ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಅವ ಹೆಂಗೆ ಪ್ರಾಮಾಣಿಕರ್ತಾನೆ ಪಾಪ ಅವ ಬಡವ್ರು ಇರ್ತಾನೆ, ಅವ ಭ್ರಷ್ಟಾಚಾರ ಮಾಡಬೇಕಿಲ್ಲ, ಅದು ತಕ್ಕೋಬೇಕಿಲ್ಲ. 2 ಕೋಟಿ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಗಬೇಕಾದ್ರೆ 2 ಕೋಟಿ ಅದು ತಕ್ಕೋದೇ ಅಲ್ಲಿ ಯಾರ್ದೋ ಹೊಲ ಯಾರಿಗೋ ಹಚ್ಚಿ ತಕ್ಕೋಬೇಕು. ಯಾರೋ ಒಂದೇ ನಮ್ಮ ಬಿಜಾಪುರನ ಒಂದು ಪ್ರಕರಣ ಆಯಿತು, ಸೇಮ್ ನೇಮ್ನ ಮತ್ತೊಬ್ಬ ಇದ್ದ, ಅವ ರೈತನಲ್ಲ, ಅದು ಸಂಬಂಧ ಇಲ್ಲ. ಅಸಿಸ್ಟೆಂಟ್ ಕಮಿಷನರ್ ಏನು ಮಾಡೋದು, ಮಹಾಭ್ರಷ್ಟ ಇದ್ದವ, ಅವನು ಒಯ್ದು ಅವನಿಗೆ ಮಾಡಿಬಿಟ್ಟ. ಆ ಪಾಪ ಅಡ್ಡಾಡ್ತಾವೆ ಬಡವರು. ಭ್ರಷ್ಟಾಚಾರ ಎಲ್ಲಿ ನಿಲ್ಲಬೇಕಂದ್ರೆ KPSC ಒಳಗೆ ನಿಂದಿರ್ಬೇಕು. KPSC ಒಳಗೆ ಏನು ಮೆಂಬರ್ ಚೇರ್ಮನ್ ಮಾಡ್ತಾರಲ್ಲ, ಅವ್ರು ಮುಖ್ಯಮಂತ್ರಿದೆಲ್ಲ ಪಾಲಿರ್ತೈತರಾಗ. ಇದೊಂದು ನಾವು ನೇರವಾಗಿ ವಿಧಾನಸಭಾದಾಗ ಹೇಳೀನಿ, CM ಒಂದು KPSC ಒಳಗೆ ಪಾಲಿರ್ತದೆ. ಒಬ್ಬ ಚೇರ್ಮನ್ ಆಗಬೇಕಾದ್ರೆ ಇವ್ರು 25 ಕೋಟಿ ತೊಗೋತಾರೆ, ಒಂದು KPSC ಮೆಂಬರ್ ಆಗ್ಬೇಕಾದ್ರೆ 10 ಕೋಟಿ ತೊಗೊಂಡಿರ್ತಾರೆ. ಮತ್ತು ಅವರು KPSC ಮೆಂಬರ್ಗಳು ಹೆಂಗೆ? ನಾನು ಹೋಗಿದ್ದೆ ಒಮ್ಮೆ, ಸುರೇಶ್ ಅಂಗಡಿ ಐತಿ ಇಲ್ಲಿ MP ಇದ್ದರು, ಒಮ್ಮೆ KPSC ಮೆಂಬರ್ ಬಳಿ ಹೋಗಿದ್ದೆ. ಇಬ್ಬರು ಕೂಡಿ ಒಬ್ರು KPSC ಮೆಂಬರ್ ಮನೆಗೆ ಹೋಗೋಣ, ಒಂದು ನೌಕರಿ ಸಲ ಆಗತ್ತೆ. ಸೀದಾ ಹೇಳಿದ್ರು, ನಾವು ಇಟ್ಟು ರೊಕ್ಕ ಕೊಡ್ತೀವಿ, ಇಟ್ಟು ರೊಕ್ಕ ಆದ್ರೆ ಆಗ್ತೈತೆ, ಇಲ್ಲ. ಮತ್ತು ಅಧಿಕಾರಿಗಳು ಪ್ರಾಮಾಣಿಕ ಇರ್ಬೇಕಂತ ಹೇಳ್ತೀವಿ. ಯಾವುದೋ ಪಾಪ ಒಬ್ಬ ಪೊಲೀಸ್ ಒಂದು 10 ರೂಪಾಯಿ ತಿಂದ್ರೆ ಒಂದು ಸಸ್ಪೆಂಡ್ ಮಾಡ್ತೀರಿ. ನೀವು ದಿನಾ ಲೂಟಿ ಮಾಡ್ತಿರಲ್ಲ ಕರ್ನಾಟಕ, ನಿಮ್ಮನ್ನ ಯಾವಾಗ ಜೈಲಿಗೆ ಕಳಿಸ್ಬೇಕು? ಅದೇ ಹೇಳೋದು ಈ ದೇಶನಾಗ. ಅದ್ರೇನು ಮಾಡೋದು, ದುರಂತ ಇಂಥ ಭ್ರಷ್ಟರದೇ ನಡೆದೈತೆ. ಅದಕ್ಕೆ ನೀವು ಮಾಧ್ಯಮದವ್ರು ಸ್ವಲ್ಪ ಭ್ರಷ್ಟರನ್ನ ಭಾಳ ಹೊಗಳೋದು ಬಿಡಬೇಕಂತ ಕೇಳ್ಕೊತೀನಿ. ಎಸ್ ಸರ್, ಇದಿಷ್ಟು ಕೂಡ ನಾ ಬಸನಗೌಡ ಪಾಟೀಲ್ ಎತ್ತನೂರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.